ನಮಸ್ಕಾರ ಎಲ್ಲರಿಗೂ. CTET ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ವತಿಯಿಂದ ನಡೆಸುವಂಥ ಈ ಒಂದು CTETಗೆ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನಿಸಲಾಗಿದೆ. ಇದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು, ಕೊನೆಯ ದಿನಾಂಕ ಏನು, ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಮತ್ತು ಎಕ್ಸಾಮ್ ಯಾವ ರೀತಿ ಇರುತ್ತೆ, ಪೇಪರ್ 1 ಪೇಪರ್ 2 ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಈ ಒಂದು CTET ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಆನ್ಲೈನ್ ಮುಖಾಂತರ ಅರ್ಜಿ ಪ್ರಾರಂಭ ಆಗಿರೋದು ಮೇ 11ಕ್ಕೆ. ಇದೇ ತಿಂಗಳು 11ನೇ ತಾರೀಕು ಸ್ಟಾರ್ಟ್ ಆಗಿದೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು 10 ಜೂನ್ ಅಂತ ಕೊಟ್ಟಿದ್ದಾರೆ. ಮುಂದಿನ ತಿಂಗಳವರೆಗೂ 10ನೇ ತಾರೀಕುವರೆಗೂ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ರಾತ್ರಿ 12 ಗಂಟೆವರೆಗೂ ಅವಕಾಶ ಇದೆ. ಮತ್ತು ಆನ್ಲೈನ್ ಫೀಸ್ ತುಂಬ ಒಂದು ಅಪ್ಲಿಕೇಶನ್ ದಿನಾಂಕ ಕೂಡ 10 ತಾರೀಕು ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ನ ಅವತ್ತೇ ಇರುತ್ತೆ ಮತ್ತು ಪೇಮೆಂಟ್ ಮಾಡುವ ದಿನಾಂಕ ಕೂಡ ಅವತ್ತೇ ಇರುತ್ತೆ. ತಿದ್ದುಪಡಿಗೆ ನಿಮಗೆ ಅವಕಾಶ ಕೂಡ ಕೊಟ್ಟಿದ್ದಾರೆ. ಜೂನ್ 15ರಿಂದ 18ರವರೆಗೆ ನಿಮಗೆ 3 ದಿನ ಕಾಲಾವಕಾಶ ಈ ಒಂದು ಕರೆಕ್ಷನ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪಾಗಿದ್ದರೆ ಅದಕ್ಕೆ ಕರೆಕ್ಷನ್ ಕೂಡ ಮಾಡ್ಕೋಬೋದು. 3 ದಿನ ಅವಕಾಶವಿರುತ್ತೆ. ಎಕ್ಸಾಮ್ ಡೇಟ್ 2 ದಿನ ಮುಂಚಿತವಾಗಿ ಈ ಒಂದು ಅಡ್ಮಿಟ್ ಕಾರ್ಡನ್ನು ಬಿಡ್ತಾರೆ. ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋದು ಕೂಡ ಯಾವ ರೀತಿ ಅಂತ ಬಿಟ್ಟಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಈ ಒಂದು CTET ಬರೆಯುವವರು ಪೇಪರ್ 1 ಅಂದರೆ 1ರಿಂದ 8ನೇ ತರಗತಿ ಶಿಕ್ಷಕರಾಗಲಿಗೆ ಈ ಒಂದು ಪೇಪರ್ 1 ಬರಿಬೋದು. ಪೇಪರ್ 2 ಬರೆಯುವವರು 6ರಿಂದ 8ನೇ ತರಗತಿ ಒಂದು ಶಿಕ್ಷಕರಿಗೆ ಪೇಪರ್ 2 ಬರಿಬೋದು. 2 ಪೇಪರ್ ಬರೆಯುವ ಅವಕಾಶ ಇದೆ. ಒಂದೇ 2 ಬರೀಬೇಕಂತ ಇಲ್ಲ, 2 ಕೂಡ ನೀವು ಬರಿಬೋದು. ಪರೀಕ್ಷೆ ಪೆನ್ ಪೇಪರ್ ಮುಖಾಂತರ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಆಫ್ಲೈನ್ ಮುಖಾಂತರ ಯಾವುದೇ ಥರ ಆನ್ಲೈನ್ ಇರೋದಿಲ್ಲ, ಪೆನ್ ಪೇಪರ್ ಮುಖಾಂತರ ಎಕ್ಸಾಮ್ ಇರುತ್ತೆ. ಅರ್ಜಿ ಶುಲ್ಕವನ್ನು ಕೂಡ ನೋಡೋದಾದರೆ ಜನರಲ್ಲು, OBC ಮತ್ತು EWS ಅವರಿಗೆ ಒಂದು ಪೇಪರ್ಗೆ 1000 ರೂಪಾಯಿ ಇದೆ. 2 ಪೇಪರ್ ಬರಿತೀವಿ ಅಂದರೆ 1200 ರೂಪಾಯಿ ತೊಗೊತಾರೆ. 1200 ರೂಪಾಯಿ ಇದೆ. SC ST PW ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಇದೆ ಒಂದು ಪೇಪರ್ಗೆ. 2 ಪೇಪರ್ ಬರ್ತೀವಿ ಅಂದರೆ 600 ರೂಪಾಯಿ ಕೂಡ ಆಗುತ್ತೆ. ಈ ರೀತಿಯಾಗಿ ಪೇಮೆಂಟನ್ನು ಇಟ್ಟಿದ್ದಾರೆ. ಹಾಗೂ ಮತ್ತೊಂದು ವಿಡಿಯೋದಲ್ಲಿ CTETಯ ಒಂದು ಸೆಲೆಬಸನ್ನು ಕೂಡ ಒಂದು ವಿಡಿಯೋ ಮಾಡಿ ನಿಮಗೆ ಹಾಕ್ತೇನೆ. ಯಾರೆಲ್ಲ ಒಂದು CTET ಬರೋರಿಗೆ ಉಪಯೋಗ ಆಗುತ್ತೆ. ಈ ಒಂದು CTETಗೆ ಅರ್ಜಿ ಸಲ್ಲಿಸಲು ಬೇಕಾಗುವಂಥ ಡಾಕ್ಯುಮೆಂಟ್ ಯಾವಪ್ಪ ಅಂದರೆ SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. PUC ಡಿಗ್ರಿ ಕೂಡ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. D.Ed ಮತ್ತು B.Ed ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ಮತ್ತು ಆಧಾರ್ ಕಾರ್ಡು, ಫೋಟೋ, ಸೈನು, ಒಂದು ಮೊಬೈಲ್ ನಂಬರು, ಇಮೇಲ್ ID ಇವಿಷ್ಟಿದ್ದರೆ ನೀವೊಂದು ಡಾಕ್ಯುಮೆಂಟ್ ಇದ್ದರೆ ಸಾಕು. ಈ ಒಂದು CTETಗೆ ಅರ್ಜಿಯನ್ನು ಹಾಕೋಬೋದು. ಯಾವ ರೀತಿ ಒಂದು CTETಗೆ ಅರ್ಜಿಯನ್ನು ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಕಳೆದ ವರ್ಷ ಒಂದು ವಿಡಿಯೋ ಕೂಡ ಮಾಡಿದ್ದೆ, ಪ್ರತಿ ವರ್ಷ ವಿಡಿಯೋ ಕೂಡ ಮಾಡ್ತೇನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಸಲ್ಲಿಸ್ಕೊಡ್ತೀನಿ. ನೀವೇ ಒಂದು ಮೊಬೈಲ್ ಮೂಲಕವೇ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ತುಂಬ ಈಸಿ ಇದೆ. ಹಾಗೂ ಈ ಒಂದು CTET ಪ್ರಮಾಣಪತ್ರ ಇದೆಯಲ್ಲ, ಸರ್ಟಿಫಿಕೇಟು ಎಕ್ಸಾಮ್ ಬರ್ದಂತ ಕೊಡ್ತಾರೆ, ಅದು ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ ಅಂತ. ಒಂದು ಸಲ ನೀವು ಈ CTET ಪಾಸ್ ಆದರೆ ಅದು ನಿಮಗೆ ಲೈಫ್ ಲಾಂಗ್ವರೆಗೂ ಬರುತ್ತೆ. ಒಂದು ಸಲ ಎಲಿಜಿಬಲ್ ಆದರೆ ಸಾಕು. ಮತ್ತು ಈ ಒಂದು CTETಗೆ ಬರುವಂಥ ಸ್ಕೂಲ್ಗಳು ಯಾವಪ್ಪ ಅಂದರೆ ಕೇಂದ್ರ ಸರ್ಕಾರದ ಶಾಲೆಗಳಂಥ KVS ಮತ್ತು NVS ಹಾಗೂ ಅನೇಕ ಖಾಸಗಿ ಶಾಲೆಗಳ ಶಿಕ್ಷಕರಾಗಲು ಈ ಒಂದು CTETಯನ್ನು ಪಾಸಾಗಿರಲೇಬೇಕಾಗುತ್ತೆ. CBSE ICSE ಸಿಲೆಬಸ್ ಇರುವಂಥ ಕಾಲೇಜುಗಳು, ಸ್ಕೂಲ್ಗಳಿದಾವೆ, ಅಲ್ಲಿ ನೀವು ಟೀಚರ್ ಆಗೋಕ್ಕೆ ಈ ಒಂದು ಸರ್ಟಿಫಿಕೇಟ್ ನಿಮಗೆ ಬೇಕಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಒಂದು CTET ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದರಲ್ಲಿ ಏನಾದರೂ ಮಾಹಿತಿ ಬೇಕು, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರ ಕೊಡ್ತೇನೆ. ಥ್ಯಾಂಕ್ ಯು.